ಹೆಲೋ ಫ್ರೆಂಡ್ಸ್. ಕೆಇಯಿಂದ ನೋಟಿಫಿಕೇಶನ್ ಬಂದಿದೆ. ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ದಿನಾಂಕ 8/10/2025. ಈ ಕೆಳಗಿನ ಸರ್ಕಾರಿ ಸಂಸ್ಥೆ ಮತ್ತು ನಿಗಮ ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದಗಳಲ್ಲಿರುವ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಸರ್ಕಾರ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು. ಯಾವ್ಯಾವುದು ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ ಇವು. ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು. ವೇತನ ಶ್ರೇಣಿ ಬಂದ್ಬಿಟ್ಟು 44,000ದಿಂದ 83,700ವರೆಗೂ. ಇದರಲ್ಲಿ 4 ಪೋಸ್ಟ್ ಖಾಲಿ ಇದಾವೆ. ದ್ವಿತೀಯ ದರ್ಜೆ ಸಹಾಯಕರದಲ್ಲಿ 14, ಟೋಟಲ್ 18. ಎರಡನೇದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಖಾಲಿ ಇರುವ ಹುದ್ದೆ ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆ, ಬೆಂಗಳೂರು ಸಂಕೀರ್ಣ. ಇದು ವೇತನ ಶ್ರೇಣಿ 63,300 ಇಂದ 1,12,900ವರೆಗೂ. ಇದು ಒಂದೇ ಪೋಸ್ಟ್ ಇರೋದು. ಕಿರಿಯ ಅಧಿಕಾರಿಗೆ 61ರಿಂದ 1,12,000, ಇದು 2 ಪೋಸ್ಟ್. ಕಿರಿಯ ಅಧಿಕಾರಿಗೆ ಸಾಮಗ್ರಿ ಉಗ್ರಾಣ ವಿಭಾಗ, ಇದು ಬೆಂಗಳೂರು ಸಂಕೀರ್ಣ 1, ಟೋಟಲ್ ಆಗಿ 4. ಇಷ್ಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಜೂನಿಯರ್ ಪ್ರೋಗ್ರಾಮರ್ಗೆ 4 ಪೋಸ್ಟು, ಸಹಾಯಕ ಇಂಜಿನಿಯರ್ಗೆ 1 ಪೋಸ್ಟು, ಸಹಾಯಕ ಗ್ರಂಥಪಾಲಕರಿಗೆ 1 ಪೋಸ್ಟು, ಸಹಾಯಕ ಗ್ರೂಪ್ ಸಿ 11 ಪೋಸ್ಟು, ಕಿರಿಯ ಸಹಾಯಕ ಗ್ರೂಪ್ ಸಿಗೆ 23 ಪೋಸ್ಟು, ಟೋಟಲ್ ಆಗಿ 40 ಪೋಸ್ಟ್ ಕರೆದಿದ್ದಾರೆ. ವೇತನ ಶ್ರೇಣಿ ನೀವೇ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ 3 ಪೋಸ್ಟು, ನಿರ್ವಾಹಕ 60 ಪೋಸ್ಟು. ಇದು ವೇತನ ಶ್ರೇಣಿ ಬಂದು 23,990, 42,800ವರೆಗೂ ಇರುತ್ತೆ. ನಿರ್ವಾಹಕ ಹುದ್ದೆಗೆ 18,660, 25,300. ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಸದರಿ ಅವಧಿಯಲ್ಲಿ ₹14,000 ಮಾಸಿಕ ತರಬೇತಿ ಭತ್ಯೆಯನ್ನು ನೀಡಲಾಗುವುದು. ಪರೀಕ್ಷಾರ್ಥ ಸೇವೆಯ ಮೇಲೆ ಯೋಜಿಸಲ್ಪಟ್ಟ ನಂತರ ಈ ಕೆಳಗಿನ ವೇತನ ಶ್ರೇಣಿಗೆ ಅರ್ಹರಾಗುವುದು. ನೆಕ್ಸ್ಟ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದರ್ಜೆ 3 ವೃಂದದಲ್ಲಿ ಖಾಲಿ ಇರುವ ಹುದ್ದೆ ಸಹಾಯಕ ಸಂಚಾರ ನಿರೀಕ್ಷಕ 15 ಪೋಸ್ಟು, ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ ಇದು 4 ಪೋಸ್ಟು, ಟೋಟಲ್ 19 ಪೋಸ್ಟು. ಇದು ಪೇಮೆಂಟ್ ಬಂದ್ಬಿಟ್ಟು 22,390 ಇಂದ 33,320ವರೆಗೂ ಇರುತ್ತೆ. ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. ಇದರಲ್ಲಿ ಸಹಾಯಕ ಅಭಿಯಂತರರು, ಕಿರಿಯ ಅಭಿಯಂತರರು, ಮಾರುಕಟ್ಟೆ ಮೇಲ್ವಿಚಾರಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು. ಇದರಲ್ಲಿ ಟೋಟಲ್ 120 ಪೋಸ್ಟ್ಗಳಿದಾವೆ. ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು, ಟೋಟಲ್ 50 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥಪಾಲಕರು, ಇವು 10 ಪೋಸ್ಟ್ಸ್ ಇದಾವೆ. ಇದಕ್ಕೆ 54,175ರಿಂದ 99,400 ಪೇಮೆಂಟ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ಪ್ರಥಮ ದರ್ಜೆ ಸಹಾಯಕರಿಗೆ ಮತ್ತು ಸಹಾಯಕ ಗ್ರೂಪ್ ಸಿ, ಪ್ರಥಮ ದರ್ಜೆ ಸಹಾಯಕರು ಗ್ರೂಪ್ ಸಿ ಅವರಿಗೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯ ಪದವಿಯನ್ನು ಹೊಂದಿರಬೇಕು, ಡಿಗ್ರಿ ಮುಗಿದಿರಬೇಕು. ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು, ಕಿರಿಯ ಸಹಾಯಕರು. ಈ ಪೋಸ್ಟ್ಗೆ ದ್ವಿತೀಯ PUC ಅಂದ್ರೆ ಸೆಕೆಂಡ್ PUC ಮುಗಿದ್ರೆ ಸಾಕು. ಇಲ್ಲ ಅಂದ್ರೆ ತತ್ಸಮಾನ ಅಂದ್ರೆ ಏನಂದ್ರೆ CBSE ಮತ್ತು
ICSE ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ ಅದು ಪಾಸ್ ಆಗಿರಬೇಕು. ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC ಮುಗಿದಿರಬೇಕು. ಇಲ್ಲಾಂದ್ರೆ 3 ವರ್ಷಗಳ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಮುಗಿದಿರಬೇಕು. ನೆಕ್ಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕ ಈ ಹುದ್ದೆಗೆ ಏನಾಗಿರ್ಬೇಕಂದ್ರೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ಬೇಕು. ಕಲಾ ಅಥವಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ PUC ಪರೀಕ್ಷೆ ಅಥವಾ 10+2 ICSE CBSE ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಓದಿರಬೇಕು. ನೆಕ್ಸ್ಟ್ ನಿರ್ವಾಹಕ ಹುದ್ದೆಗೆ ಕಲಾ ವಾಣಿಜ್ಯ ವಿಜ್ಞಾನದಲ್ಲಿ PUC ಪರೀಕ್ಷೆ ಉತ್ತೀರ್ಣ ಆಗಿರ್ತಕ್ಕದ್ದು ಅಥವಾ 10+2 ICSE CBSE ಯಲ್ಲಿ ಉತ್ತೀರ್ಣರಾಗಿರ್ಬೇಕು. ನೆಕ್ಸ್ಟ್ ಸಹಾಯಕ ಲೆಕ್ಕಿಗೆ ಕಾನೂನಿನ ರೀತ್ಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು. ಕಂಪ್ಯೂಟರ್ ಜ್ಞಾನ ಅವಶ್ಯಕ. ನೆಕ್ಸ್ಟ್ ಕಿರಿಯ ಅಧಿಕಾರಿಗೆ MSc ಕೆಮಿಸ್ಟ್ರಿ, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ BE BTech, ಕಿರಿಯ ಅಧಿಕಾರಿಗೆ ಎನಿ ಡಿಗ್ರಿ ವಿತ್ PG. ಸಹಾಯಕ ಗ್ರಂಥಪಾಲಕ ಇದಕ್ಕೆ ಮಸ್ಟ್ possess a master degree in a library science and information science by a university established by a law in India or an equivalent qualification. ಇದೆಲ್ಲ ಮುಗಿದಿರ್ಬೇಕು ಇದಕ್ಕೆ. ನೆಕ್ಸ್ಟ್ ಗ್ರಂಥಪಾಲಕದಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ MLIB SC second class with a minimum 55% of marks. ಜೂನಿಯರ್ ಪ್ರೋಗ್ರಾಮ್ಗೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರ್ ಇನ್ ಎಲೆಕ್ಟ್ರಾನಿಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್. ಸಹಾಯಕ ಇಂಜಿನಿಯರ್ಗೆ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರ್ ಇನ್ ಸಿವಿಲ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ. ಸಹಾಯಕ ಅಭಿಯಂತರರಿಗೆ ಭಾರತದ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಲ್ಲಿ BE ಪದವಿ ಮುಗಿದಿರಬೇಕು. ಕಿರಿಯ ಅಭಿಯಂತರರಿಗೆ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮಾವನ್ನು ಹೊಂದಿರಬೇಕು. ನೆಕ್ಸ್ಟ್ ಮಾರುಕಟ್ಟೆ ಮೇಲ್ವಿಚಾರಕ್ಕೆ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದು ಮುಗಿದಿರಬೇಕು. ಸೂಚನೆ: ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 8/10/25 ಮತ್ತು ಕೊನೆಯ ದಿನಾಂಕ 31/10/2025 ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದ್ರೆ ಪ್ರವರ್ಗ 2A 2B 3A 3B ಅವರಿಗೆ 750, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250. ಯಾವುದೇ ರಿಫಂಡೇಬಲ್ ಇರಲ್ಲ. ಇದು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮವನ್ನು ಇನ್ನೊಂದು ಭಾಗದಲ್ಲಿ ವಿವರಿಸಲಾಗುತ್ತದೆ.